ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸು ಪ್ಲಸ್ ನಾನು ನೋಡಿರುವಂತಹ ಒಂದು ಎಕ್ಸ್ಪೀರಿಯನ್ಸ್ನ ಇಟ್ಕೊಂಡು ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಈ ಸಂಘದ ಸಾಲಗಳ ಬಗ್ಗೆ ನಾನು ಓದಿರೋದಾಗಿರ್ಬೋದು ಅಥವಾ ನನ್ನ ಫೀಸ್ ಕಟ್ಟಿರೋದಾಗಿರ್ಬೋದು, ಅದೇ ಸಂಘದ ಸಾಲ ತಗೊಂಡೆ ನನ್ನ ಫೀಸ್ ಕಟ್ಟಿದ್ದಾರೆ. ನಮ್ಮ ಫೌಂಡೇಶನ್ ಇಂದ ಬೇರೆ ಬೇರೆ ಕಡೆ ಹೆಲ್ಪ್ ಮಾಡಕ್ ಹೋಗ್ತೀವಲ್ಲ, ಅವಾಗ ನಾವು ಅವರಿಗೆ ಕೇಳ್ತೀವಿ ಹೆಲ್ಪ್ ಮಾಡುವಾಗ ಇಷ್ಟು ದಿವಸ ಹೇಗೆ ಮ್ಯಾನೇಜ್ ಮಾಡಿದ್ರಿ ಅಂತ. ಯಾಕಂದ್ರೆ ಕೆಲವರು ಸಿಂಗಲ್ ಮದರ್ ಇರ್ತಾರೆ, ಮಕ್ಕಳು ಓದ್ತಾ ಇರ್ತಾರೆ, ಎಜುಕೇಶನ್ ಮಾಡ್ತಾ ಇರ್ತಾರೆ, ಬರೀ ಕೂಲಿ ಮಾಡ್ತಾ ಇರ್ತಾರೆ, ಆದ್ರೂ ಕೂಡ ಮಕ್ಕಳು ಡಿಗ್ರಿಯಲ್ಲಿ ಅಥವಾ BE ಆ ತರ MBBS ಈ ತರ ಎಜುಕೇಶನ್ ಮಾಡ್ತಾರೆ. ಹೇಗೆ ಫೀಸ್ ಕಟ್ಟಿದ್ರಿ ಇಷ್ಟು ದಿವಸ ಅಂತ ಕೇಳಿದ್ರೆ ಅವ್ರು ಹೇಳುದು ಸಂಘದಿಂದ ಸಾಲ ತಗೊಂಡೆ ಅಂತ. ಪ್ರತಿಯೊಬ್ಬರು ಬಾಯಲ್ಲಿ ಬರೋದು ಇದೆ, ಸಂಘದಿಂದ ಸಾಲ ತಗೊಂಡೆ ಅಂತ. ಏನೇ ಕಷ್ಟ ಬಂದ್ರು, ಮದುವೆ ಆಯ್ತು, ಮದುವೆ ಹೇಗ್ ಮಾಡಿದ್ರಿ ಮಗಳದು ಅಂತಂದ್ರೆ ಸಂಘದಿಂದ ಸಾಲ ತಗೊಂಡಿದ್ದೀನಿ, ಸಂಘದಲ್ಲಿ ಸಾಲ ಇದೆ, ವಾರ ಕಟ್ಟಬೇಕು ಇಲ್ಲ ಮಂತ್ಲಿ ಕಟ್ಟಬೇಕು. ಯಾಕೆ ಜನ ಸಂಘಕ್ಕೆ ಅಷ್ಟು ಡಿಪೆಂಡ್ ಆದ್ರು ಅಂತಂದ್ರೆ, ನಮ್ಮ ನ್ಯಾಷನಲೈಸ್ಡ್ ಬ್ಯಾಂಕ್ ಇರ್ಬೋದು ಅಥವಾ ಪ್ರೈವೇಟ್ ಬ್ಯಾಂಕ್ ಇರ್ಬೋದು, ಮನೆಯಲ್ಲಿ ಇರುವಂತಹ ಹೆಣ್ಣು ಮಗಳಿಗೆ ಸಾಲ ಕೊಡಲ್ಲ, ಅಥವಾ ಕೂಲಿ ಕೆಲಸ ಮಾಡ್ತಿರುವಂತ ಗಂಡು ಮಗನಿಗೆ ಸಾಲ ಕೊಡಲ್ಲ. ಅವರಿಗೆ ಪ್ರೈವೇಟ್ ಜಾಬ್ ಇರಬೇಕು, ಮಂತ್ಲಿ ಎಕ್ಸಾಕ್ಟ್ ಇಷ್ಟಂತ ಸ್ಯಾಲ್ರಿ ಬರಬೇಕು. ಸೊ ಆ ಸ್ಯಾಲ್ರಿ 25 ಅಥವಾ 30 ಅಬೋವ್ ಇರಬೇಕು. ಹಾಗಿದ್ರೆ ಮಾತ್ರ ಬ್ಯಾಂಕ್ನವರು ಲೋನ್ ಕೊಡೋದಕ್ಕೆ ಮುಂದೆ ಬರ್ತಾರೆ, ಇಲ್ಲ ಅಂತಂದ್ರೆ ಮುಂದೆ ಬರಲ್ಲ. ಕಷ್ಟ ಕಾಲದಲ್ಲಿ ನಿಮ್ಗೆ ಫಿನಾನ್ಷಿಯಲಿ ಹೆಲ್ಪ್ ಮಾಡೋದನ್ನ ಖಂಡಿತ ಮರಿಬಾರದು. ಸೊ ನನಗೆ ತುಂಬಾ ಪ್ರೈಡ್ ಅನ್ಸುತ್ತೆ ಆ ಸಂಘಗಳ ಬಗ್ಗೆ. ಯಾಕಂದ್ರೆ ನಾನು ಕೂಡ ಓದಿದ್ದೀನಿ, ನಮ್ಮ ಮನೇಲಿ ಕೂಡ ತುಂಬಾ ಸರಿ ತೆಗ್ದಿದ್ದಾರೆ ಅದರಲ್ಲಿ ಸಾಲ. ಸೊ ಹಾಗಾಗಿ ಸಂಘದ ಸಾಲ ಏನಿದೆಯಲ್ಲ ತುಂಬಾ ಇಂಪಾರ್ಟೆಂಟ್ ಮನುಷ್ಯನ ಲೈಫಲ್ಲಿ ಅನ್ಸುತ್ತೆ. ಸೊ ಯಾರ್ಯಾರು ತಗೊಂಡಿದ್ದೀರಾ ಕರೆಕ್ಟಾಗಿ ಕಟ್ಟಿ